ಎಲ್ರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ MCQಸ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಸುಲಭವಾಗಿ ಆನ್ಸರ್ನ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು ಅನ್ನೋದು ನಾವು ಇಲ್ಲಿ ಗಮನಿಸ್ಕೊಳ್ತಾ ಹೋಗೋಣ. ನೋಡಿ, ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳನ್ನು ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ, ಅದರಲ್ಲೂ ಕೂಡ 2021ಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಚಿಕ್ಕ ಜಿಲ್ಲೆಯಿಂದ ಹಿಡಿದು ದೊಡ್ಡ ಜಿಲ್ಲೆಗೆ ನಾವು ಶ್ರೇಣಿ ವ್ಯವಸ್ಥೆಯಲ್ಲಿ ಅಂದರೆ ಕ್ರೋನೋಲಾಜಿಕಲ್ ಆಗಿ ಏನು ಮಾಡ್ಕೊಳ್ತಾ ಹೋಗಬೇಕು, ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಚಿಕ್ಕದಿಂದ ದೊಡ್ಡದಾಗಿ ಅದನ್ನು ನಾವು ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ದೊಡ್ಡದಿಂದ ಚಿಕ್ಕದು ಬಂದರೆ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಅಥವಾ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗಬೇಕು. ಕೊಟ್ಟಿರುವಂಥ 4 ಆಪ್ಷನಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಬೋದು ಯಾವುದು ಸರಿಯಾದ ಉತ್ತರ ಅಂತೇಳಿ. ನೋಡಿ, ನಮಗೆ ಗೊತ್ತಿದೆ ಬೆಳಗಾವಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಅಂತೇಳಿ. ಆದುದರಿಂದ ಮೊದಲನೇ ಆಪ್ಷನ್ನ ಗಮನಿಸ್ಕೊಂಡಾಗ ಬೆಳಗಾವಿ ನಿಮಗೆ ಕೊನೆ ಆಪ್ಷನಲ್ಲಿ ಇಲ್ಲ, ಅಂದರೆ ಲಾಸ್ಟ್ ಆರ್ಡರಲ್ಲಿ ಇಲ್ಲ. ಆದುದರಿಂದ ಮೊದಲನೇ ಆಪ್ಷನ್ ಏನಾಗ್ತಾ ಹೋಯಿತು, ಸ್ಟ್ರೈಕ್ ಆಫ್ ಆಗ್ತಾ ಹೋಯಿತು. ಅದೇ ರೀತಿಯಾಗಿ ನೀವು ಎರಡನೇ ಆಪ್ಷನ್ನ ಗಮನಿಸ್ಕೊಳ್ತಾ ಬನ್ನಿ. ಕೊಡಗು ಅಂತೇಳಿ ಕೊಟ್ಟಿದ್ದಾರೆ, ರೈಟ್. ಕೊಡಗು ಅನ್ನೋದು ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದಿಲ್ಲ. ರಾಮನಗರನ ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು ಮೊದಲನೇ ಸ್ಥಾನದಲ್ಲಿ. ಅದಾದ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸಬೇಕು, ನಂತರದಲ್ಲಿ ಕೊಡಗು ಸೇರಿಸಬೇಕು, ನಂತರದಲ್ಲಿ ತುಮಕೂರು ಸೇರಿಸಬೇಕು, ನಂತರದಲ್ಲಿ ಬೆಳಗಾವಿಯನ್ನು ಸೇರಿಸಬೇಕು. ಈ ಆಧಾರದಲ್ಲಿ ನಾವು ಸರಿಯಾದ ಉತ್ತರ ಯಾವುದು ಅಂತ ಐಡೆಂಟಿಫೈ ಮಾಡಿಕೊಂಡಾಗ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ತಾವು ಕ್ವಶನ್ಸನ್ನು ಅನಾಲಿಸಿಸ್ ಮಾಡೋದ್ರ ಮುಖಾಂತರವಾಗಿ ಸರಿಯಾದ ಉತ್ತರವನ್ನು ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. ಬೆಂಗಳೂರು ಗ್ರಾಮಾಂತರ ಮತ್ತು ಕೊಡಗು ಅಲ್ಲಿ ನಾವು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ರಾಮನಗರ ಅಂತಕ್ಕಂಥದ್ದು ಕೊಟ್ಟಿರುವಂಥ ಜಿಲ್ಲೆಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಜಿಲ್ಲೆ. ಅದೇ ರೀತಿಯಾಗಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ದೊಡ್ಡದಾಗಿರುವಂಥ ಜಿಲ್ಲೆ ಬೆಳಗಾವಿ. ಈ ರೀತಿಯಾಗಿರ್ತಕ್ಕಂತಹ ಆಪ್ಷನ್ಸ್ಗಳನ್ನು ಎಲಿಮಿನೇಷನ್ ಮಾಡೋದ್ರ ಮುಖಾಂತರ ಸರಿಯಾದ ಉತ್ತರವನ್ನು ಇಲ್ಲಿ ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಎಲ್ಲರಿಗೂ ಕೂಡ ಧನ್ಯವಾದಗಳು.